ಮೈಸೂರು ನಗರದ ಕಲಾಮಂದಿರದ ಆವರಣದ ಕಿರುರಂಗ ಮಂದಿರದಲ್ಲಿ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಹೊರತರುವ 2025-26ನೇ ಸಾಲಿನ ಕಲಾ ಪ್ರತಿಭೋತ್ಸವ ಕಾರ್ಯಕ್ರಮಕ್ಕೆ ನಿನ್ನೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ನಿರ್ದೇಶಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕ ಡಾ ಎಂಡಿ ಸುದರ್ಶನ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಡಿ ಉದಯಕುಮಾರ್, ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಕಳೆದ 9 ವರ್ಷಗಳ ನಂತರ ಮಕ್ಕಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದೇ ಈ ಕಾರ್ಯಕ್ರಮದ ಉದ್ದೇಶ. ಮಕ್ಕಳಲ್ಲಿ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅರಳಿಸುವುದು ಪೋಷಕರ ಕರ್ತವ್ಯ ಎಂದು ತಿಳಿಸಿದರು. ನಾವು ಬಾಲ ಪ್ರತಿಭೆಗಳು, ಕಿಶೋರ ಪ್ರತಿಭೆಗಳು, ಯುವ ಪ್ರತಿಭೆಗಳು ಇವು ಸಾಂಸ್ಕೃತಿಕ ಲೋಕದೆಡೆಗೆ ಹೆಜ್ಜೆ ಇಡಲಿ. ಎಜುಕೇಶನ್ ಜೊತೆಗೆ ಅವರಿಗೆ ಕಲ್ಚರಲ್ ಎಜುಕೇಶನ್ ಸಿಕ್ಕಿದ್ರೆ ಎಜುಕೇಶನ್ ಅವರಿಗೆ ಸ್ವಶಕ್ತಿಯನ್ನು ಕೊಡುತ್ತೆ, ಕಲ್ಚರಲ್ ಎಜುಕೇಶನ್ ಅವರಿಗೆ ಸಂಸ್ಕಾರವನ್ನು ಕೊಡುತ್ತೆ, ಸಾಂಸ್ಕೃತಿಕ ವ್ಯಕ್ತಿತ್ವವನ್ನು ಕೊಡುತ್ತೆ. ಸಾಂಸ್ಕೃತಿಕ ವ್ಯಕ್ತಿತ್ವ ಕೊಟ್ಟಂತವರು ಅಥವಾ ಪಡೆದಂತವರು ಈ ಸಮಾಜಕ್ಕೆ ಎಂದೂ ಹೊರೆಯಾಗೋದಿಲ್ಲ, ಸಮಸ್ಯೆ ಆಗೋದಿಲ್ಲ. ಡಿ ಉದಯಕುಮಾರ್, ಶಿಕ್ಷಣದಲ್ಲಿ ರಸಾಯನಶಾಸ್ತ್ರ, ತತ್ವಶಾಸ್ತ್ರಗಳಲ್ಲಿ 5 ಇಂದ್ರಿಯಗಳು ಅಡಗಿವೆ. 6ನೇ ಇಂದ್ರಿಯವೇ ಪ್ರತಿಭೆ. ಕಲೆಗೆ ಜಾತಿ, ಧರ್ಮ, ಭಾಷೆಗಳ ಗಡಿ ಇರುವುದಿಲ್ಲ. ಈ ಕಲೆಯನ್ನು ಹೊರತರಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಂದಾಗಿರುವುದೇ ಸಂತಸದ ವಿಚಾರ ಎಂದರು. ಧರ್ಮ, ಭಾಷೆ, ಗಡಿ ಎಲ್ಲವನ್ನೂ ಮೀರಿದಂತಹ ಒಂದು ಸಿಕ್ಸ್ತ್ ಸೆನ್ಸ್ ಇದೆ. ಅದನ್ನೇ ನಾವು ಪ್ರತಿಭೆ ಅಂತ ಹೇಳಿ ಕರಿತೀವಿ. ಇವತ್ತು ಕಲಾ ಪ್ರತಿಭೋತ್ಸವವನ್ನು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಅದು ಬಹಳ ವರ್ಷಗಳಿಂದ ನಿಂತಿತ್ತು, ಈಗ ಅದು ನಡೀತಾ ಇದೆ ಅಂತಂದ್ರೆ ಬಹಳ ಸಂತೋಷ. ಡಾ ಎಂಡಿ ಸುದರ್ಶನ್, ಈ ಬಾರಿಯ ಪ್ರತಿಭೋತ್ಸವದಲ್ಲಿ ಬಾಲ ಪ್ರತಿಭೆ, ಕಿಶೋರ ಪ್ರತಿಭೆ ಹಾಗೂ ಯುವ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ನೀಡಲಾಗಿದೆ. ಇಲ್ಲಿ ಗೆದ್ದ ಪ್ರತಿಭೆಗಳಿಗೆ ಜಿಲ್ಲಾ ಮಟ್ಟದಲ್ಲಿ ತಮ್ಮ ಪ್ರತಿಭೆ ಅನಾವರಣಕ್ಕೆ ಆಯ್ಕೆಯಾಗಲಿದ್ದಾರೆ ಎಂದು ತಿಳಿಸಿದರು. ಸ್ಪರ್ಧೆಗಳು ನಡೆಯುತ್ತೆ. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದ ಸ್ಪರ್ಧಿಗಳು ವಿಭಾಗ ಮಟ್ಟದಲ್ಲಿ ಭಾಗವಹಿಸುತ್ತಾರೆ. ಒಟ್ಟು ಮೈಸೂರು ವಿಭಾಗದ 8 ಜಿಲ್ಲೆಗಳು ಈ ಒಂದು ವಿಭಾಗ ಮಟ್ಟದ ಮುಂದಿನ ವಿಭಾಗ ಮಟ್ಟದಲ್ಲಿ ಭಾಗವಹಿಸ್ತಾ ಇದ್ದಾರೆ.